ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ. ಎಲ್ಲರಿಗೂ ನಮಸ್ಕಾರ. ಗುರುಚರಿತ್ರೆ ಅಧ್ಯಾಯ 25. ಗುರುಗಳ ದಯೆ. ಸಿದ್ಧಯೋಗಿಯವರ ನಿರೂಪಣೆಯಿಂದ ಪ್ರಭಾವಿತನಾದ ನಾಮಧಾರಕನು ಅವರನ್ನು ಕೇಳಿದನು. ಓ ಮಹಾಶಯರೇ, ಗುರುಗಳು ಬೀದರ್ ಪ್ರವಾಸದಲ್ಲಿದ್ದಾಗ ಏನಾಯಿತು ದಯವಿಟ್ಟು ವಿವರಿಸಿ ಎಂದು. ಅದಕ್ಕೆ ಸಿದ್ಧಯೋಗಿಯವರು ನಡೆದ ಘಟನೆಗಳನ್ನು ವಿವರಿಸಿದರು. ಬೀದರ್ನಲ್ಲಿ ಒಬ್ಬ ಮುಸ್ಲಿಂ ಆಡಳಿತಗಾರನಿದ್ದನು. ಅವನು ಸಹಜವಾಗಿಯೇ ಹಿಂದೂ ದೇವರುಗಳು, ವೇದಗಳು ಮತ್ತು ಬ್ರಾಹ್ಮಣರನ್ನು ವಿರೋಧಿಸುತ್ತಿದ್ದನು. ಧರ್ಮ ಗ್ರಂಥಗಳನ್ನು ಅವಮಾನಿಸಿ ಕೆಲವೊಮ್ಮೆ ಬ್ರಾಹ್ಮಣರನ್ನು ಜೀವ ಬೆದರಿಕೆಯಡಿ ವೇದ ಪಠಣ ಮಾಡುವಂತೆ ಬಲವಂತ ಪಡಿಸುತ್ತಿದ್ದನು. ಪಠಣಕ್ಕೆ ನಿರಾಕರಿಸಿದವರನ್ನು ಕೊಲ್ಲುತ್ತಿದ್ದನು. ಕೆಲವರಿಗೆ ಬಟ್ಟೆ ಮತ್ತು ಚಿನ್ನವನ್ನು ನೀಡುತ್ತಿದ್ದನು. ಈ ಭೀತಿಯಿಂದ ಅಲ್ಲಿನ ವಿದ್ವಾಂಸರು ಆ ಊರನ್ನು ತೊರೆದರು. ಒಮ್ಮೆ ರಾಜನು ಆಹ್ವಾನಿಸಿದ್ದ ಇಬ್ಬರು ದುರಾಸೆಯ ಪಂಡಿತರು ವೇದ ಪಠಣ ಮಾಡಿದಾಗ ರಾಜನು ಸಂತುಷ್ಟನಾಗಿ ಅವರಿಗೆ ಭಾರೀ ಉಡುಗೊರೆಗಳನ್ನು ನೀಡಿದನು. ಆ ಪಂಡಿತರು ಹೆಮ್ಮೆಯಿಂದ ತ್ರಿವಿಕ್ರಮ ಭಾರತಿಯನ್ನು ಚರ್ಚೆಗೆ ಆಹ್ವಾನಿಸಿದರು. ತ್ರಿವಿಕ್ರಮರು ಶಾಂತವಾಗಿ ಉತ್ತರಿಸಿದರು, ನನಗೆ ಲೌಕಿಕ ಗೆಲುವು ಅಥವಾ ಸೋಲಿನಲ್ಲಿ ಆಸಕ್ತಿ ಇಲ್ಲ. ನೀವು ನಿಜವಾದ ತತ್ವವನ್ನು ಅರಿತುಕೊಳ್ಳಲು ಬಯಸಿದರೆ ಗಾಣಗಾಪುರಕ್ಕೆ ಹೋಗಿ. ಅಲ್ಲಿ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಗಳು ಇದ್ದಾರೆ ಎಂದರು. ಪಂಡಿತರು ರಾಜನು ನೀಡಿದ ಪಲ್ಲಕ್ಕಿಗಳಲ್ಲಿ ಗಾಣಗಾಪುರಕ್ಕೆ ಹೊರಟರು. ತ್ರಿವಿಕ್ರಮರೂ ಸಹ ಅವರೊಂದಿಗೆ ಹೋದರು. ಅಲ್ಲಿ ಅವರು ಗುರುಗಳನ್ನು ಭೇಟಿಯಾಗಿ ಸಂಪೂರ್ಣ ವಿಷಯವನ್ನು ವಿವರಿಸಿದರು. ಗುರುಗಳು ಪಂಡಿತರನ್ನು ಒಳಗೆ ಕರೆದರು ಮತ್ತು ಹೇಳಿದರು, ವೇದಗಳು ಶಾಶ್ವತವೂ ಅನಂತವೂ ಆಗಿದೆ. ಅವುಗಳ ಸಂಪೂರ್ಣ ಅರ್ಥವನ್ನು ದೇವತೆಗಳಿಗೂ ತಿಳಿಯುವುದು ಅಸಾಧ್ಯ. ಆದ್ದರಿಂದ ಬ್ರಹ್ಮನೇ ವಾದವನ್ನು ನಿರರ್ಥಕವೆಂದು ಘೋಷಿಸಿದ್ದಾನೆ. ಈ ದಿವ್ಯ ವಚನಗಳನ್ನು ಕೇಳಿ ಪಂಡಿತರು ನಿಶ್ಶಬ್ದರಾದರು. ಹೀಗೆ ಗುರುಚರಿತ್ರೆಯ 25ನೇ ಅಧ್ಯಾಯವು ಗುರುಗಳ ಜ್ಞಾನ ಮಹಿಮೆಯನ್ನು ಪ್ರದರ್ಶಿಸುತ್ತಾ ಅಂತ್ಯಗೊಳ್ಳುತ್ತದೆ. ಈ ಅಧ್ಯಾಯದಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು. ಜ್ಞಾನವಿದೆ ಎಂದು ಗರ್ವಿಸಿದರೆ ಸತ್ಯದಿಂದ ದೂರವಾಗುತ್ತೇವೆ. ನಿಜವಾದ ಜ್ಞಾನವು ವಿನಯದಿಂದ ಮಾತ್ರ ಬರುತ್ತದೆ. ಧರ್ಮವನ್ನು ಬಲವಂತದಿಂದ ಅಲ್ಲ, ಬೋಧನೆ ಮತ್ತು ಅನುಭವದಿಂದ ಅರಿಯಬೇಕು. ವೇದಗಳನ್ನು ಕಂಠಸ್ಥ ಮಾಡಿದರೆ ಸಾಕಾಗದು, ಅದರ ಅರ್ಥವನ್ನು ಅನುಭವಿಸಬೇಕು. ಗುರುಗಳ ವಚನವೇ ಅಜ್ಞಾನವನ್ನು ಕರಗಿಸಿ ಜ್ಞಾನವನ್ನು ಹೊಳೆಯುವಂತೆ ಮಾಡುತ್ತದೆ. ಸತ್ಯವು ಯಾವಾಗಲೂ ಶಾಂತವಾಗಿರುತ್ತದೆ, ಅದು ಕೂಗುವುದಿಲ್ಲ. ನಿಜವಾದ ಮಹತ್ವ ವಾದದಲ್ಲಿ ಅಲ್ಲ, ವಿವೇಕದಲ್ಲಿ ಅಡಗಿದೆ. ಲೌಕಿಕ ಲಾಭಕ್ಕಿಂತ ಆತ್ಮೋನ್ನತಿಯು ತುಂಬಾ ದೊಡ್ಡದು. ಗರ್ವ ತ್ಯಜಿಸಿದಾಗಲೇ ಜ್ಞಾನವು ಉದಯಿಸುತ್ತದೆ. ವೇದಗಳು ಅನಂತ, ಅವುಗಳು ಪೂರ್ಣಾರ್ಥವನ್ನು ತಿಳಿಸುವುದು ದೇವತೆಗಳಿಗೂ ಅಸಾಧ್ಯ. ಅದನ್ನು ಅರಿಯುವ ದಾರಿ ಕೇವಲ ಗುರುಕೃಪೆ. ಬುದ್ಧಿಗಿಂತ ಭಕ್ತಿ ಶ್ರೇಷ್ಠ, ವಾದಕ್ಕಿಂತ ವಿವೇಕ ಮಹಾನ್, ಅಹಂಕಾರಕ್ಕಿಂತ ಶರಣಾಗತಿ ಶ್ರೇಷ್ಠ. ಧನ್ಯವಾದಗಳು. ಶ್ರೀ ದತ್ತಾತ್ರೇಯಾರ್ಪಣಮಸ್ತು. ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಇದು ನಿಮ್ಮ ಜೀವನ ಜಾತ್ರೆ. ಸರ್ವೇ ಜನ ಸುಖಿನೋ ಭವಂತು.